ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಏನಪ್ಪ ಅಂದರೆ, ಟೆಂಪ್ಲೇಟಲ್ಲೇ ಹೇಳ್ದಂತೆ ನಿಮಗೆ ಸ್ಮಾರ್ಟ್ ನ್ಯೂಸ್ ಪ್ರಸ್ತುತಪಡೋಣ ಅಂತ ಇದ್ವಿ. ಇವತ್ತಿನ ಪ್ರಮುಖ ಘಟನೆಗಳನ್ನು ನೋಡೋಣ ಬನ್ನಿ. ಮಾಲ್ಡೀವ್ಸ್ಗೆ ಶಾಕ್ ಕೊಟ್ಟ ಭಾರತ. ಲಕ್ಷದ್ವೀಪಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲು ಮುಂದಾಗಿದೆ. ಇದರಿಂದ ಪ್ರವಾಸೋದ್ಯಮ ಉತ್ತೇಜನಕ್ಕಾಗಿ ಹಾಗೂ ಮಾಲ್ಡೀವ್ಸ್ನ ಎಚ್ಚರಿಕೆ ಗಂಟೆಯಾಗಿ ಈ ವಿಮಾನ ನಿಲ್ದಾಣವನ್ನು ಮಾಡಲಾಗುತ್ತದೆ. ಸರ್ಕಾರದ ಆದೇಶ ಮೇರೆಗೆ 2 ಆ್ಯಪನ್ನು ಬ್ಯಾನ್ ಮಾಡಿದ ಗೂಗಲ್. ನಿರ್ಬಂಧಿಸಲಾದ 2 ಆ್ಯಪ್ಗಳು ಯಾವಂದರೆ ಏರೋಲ್ ಮತ್ತು ಆಲ್ಫಿ. ಈ ಅಪ್ಲಿಕೇಶನ್ ಇನ್ನು ಮುಂದೆ ಭಾರತದ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಲು ಸಾಧ್ಯವಿಲ್ಲ. ಈ 2 ಅಪ್ಲಿಕೇಶನ್ಗಳು ಪ್ರಪಂಚದ ವಿವಿಧ ದೇಶಗಳಲ್ಲಿ ಸಿಮ್ ಕಾರ್ಡ್ನಂತಹ ಸೇವೆಗಳನ್ನು ಒದಗಿಸುತ್ತವೆ. ಈ ಬಗ್ಗೆ ಆಪಲ್ ಮತ್ತು ಗೂಗಲ್ ಇನ್ನು ಮುಂದೆ ಅಧಿಕೃತ ಹೇಳಿಕೆ ನೀಡಿಲ್ಲವಾದರೂ ಗುರುವಾರ ಜನವರಿ 4 ಸರ್ಕಾರದ ಆದೇಶದ ನಂತರ ಅವರು ಈ ಅಪ್ಲಿಕೇಶನ್ ಅನ್ನು ತೆಗೆದುಹಾಕಲಾಗಿದೆ. ಯಶು ಬರ್ತ್ಡೇಗೆ ಕಟೌಟ್ ನಿಲ್ಲಿಸಲು ಹೋಗಿ 3 ಅಭಿಮಾನಿಗಳು ವಿದ್ಯುತ್ ಶಾಕ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ಗದಗ ಜಿಲ್ಲೆಯ ಲಂಕೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮಧ್ಯರಾತ್ರಿ ನಡೆದಿದೆ. ಹನುಮಂತ ಗಿರಿಜನ ವಯಸ್ಸು 21, ಮುರಳಿ ನಡುವಿನಿ 20, ನವೀನ್ ಗಾಜಿ 19 ಮೃತ ದುರ್ದೈವಿಗಳು. ಇವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಸ್ ಪ್ರಯಾಣಕ್ಕೆ ಬೇಕಿಲ್ಲ ನಗದು. ಕ್ಯಾಶ್ಲೆಸ್ ವ್ಯವಸ್ಥೆ ಜಾರಿಗೆ ಕೆಎಸ್ಆರ್ಟಿಸಿ ಸಿದ್ಧತೆ. ಇವಿಎಂ ಮಿಷಿನ್ಗಳನ್ನ ತಾಂಬಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. 10,500 ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರವನ್ನು ಪಡೆಯಲು ಕರ್ನಾಟಕ ಸರ್ಕಾರ ಸಾರಿಗೆ ಸಂಸ್ಥೆ ಮುಂದಾಗಿದೆ. ಅತಿ ಶೀಘ್ರದಲ್ಲಿ ಟೆಂಡರ್ ಕರೆಯುವ ಸಾಧ್ಯತೆ ಇದೆ. ಧಾರ್ಮಿಕ ದತ್ತಿ ಇಲಾಖೆಯು ಕರ್ನಾಟಕ ಭಾರತ್ ಗೌರವ ಯಾತ್ರೆಯು ಜನವರಿ 18ರಿಂದ ಆರಂಭವಾಗಲಿದೆ. 6 ದಿನಗಳ ಯಾತ್ರೆಯಲ್ಲಿ ರಾಮೇಶ್ವರ, ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ ಕ್ಷೇತ್ರಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಯಾತ್ರಿಕರಿಗೆ ಒಟ್ಟು 15,000 ರು ಖರ್ಚಾಗಲಿದ್ದು, ಇದು ಪ್ರತಿ ರಾಜ್ಯ ಸರ್ಕಾರವು 5,000 ರು ಸಹಾಯಧನ ನೀಡಲಿದೆ. ಇನ್ನು 10,000 ರುಗಳನ್ನು ಯಾತ್ರಿಕರೇ ಭರಿಸಬೇಕೆಂದು ಸರ್ಕಾರ ತಿಳಿಸಿದೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಶಿರಡಿ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ರಾಜ್ಯಕ್ಕೆ ಮಳೆ, ಬೆಳೆ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸಿದರು. ಅಯೋಧ್ಯೆ ರಾಮ ಮಂದಿರಕ್ಕೆ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿರುವ ಜನವರಿ 22ರಂದು ರಾಜ್ಯದ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಸುವಂತೆ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಜನಗಣತಿ ವರದಿಯನ್ನು ಸ್ವೀಕರಿಸುವಂತೆ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗದ ಸಮುದಾಯ ಮಠಾಧೀಶರು ಭೇಟಿಯಾಗಿ ಒತ್ತಾಯಿಸಿದರು. ಉಚಿತಗಳ ನಡುವೆಯೂ ಜಿಲ್ಲೆಯ ಜನರ ತಲಾದಾಯ ಜಿಗಿತ. ವರ್ಷದಲ್ಲಿ 3,89,529 ರಿಂದ 4,44,768 ರುಗಳಿಗೆ ಹೆಚ್ಚಳ. ರಾಷ್ಟ್ರೀಯ ಸರಾಸರಿಗಿಂತಲೂ 158% ಹೆಚ್ಚಳವಾಗಿದೆ. ಉಚಿತ ಭಾಗ್ಯಗಳ ನಡುವೆಯೂ ದಿಲ್ಲಿಯ ಜನರ ತಲಾದಾಯವು ಏರಿಕೆಯಾಗಿದೆ. ದಿಲ್ಲಿ ತಲಾದಾಯ 14% ಜಾಸ್ತಿಯಾಗಿದ್ದು, ಈ ಮೊದಲು 3,892 ಇದ್ದು, ಪ್ರಸ್ತುತ ಹಣಕಾಸು ವರ್ಷದಲ್ಲಿ 4,44,768 ರುಗಳಿಗೆ ಏರಿಕೆಯಾಗಿದೆ. ಇದು ರಾಷ್ಟ್ರೀಯ ಸರಾಸರಿಗಿಂತಲೂ 158% ಹೆಚ್ಚಳವಾಗಿದೆ. ಇಸ್ರೋ ಸಕ್ಸಸ್. ಭಾರತದ ಚೊಚ್ಚಲ ಸೂರ್ಯ ಶಿಕಾರಿ ಯಶಸ್ವಿ. ಪ್ರಭಾಮಂಡಲ ಕ್ಷೇತ್ರ ತಲುಪಿದ ಆದಿತ್ಯ
ಇಸ್ರೋದ ಮಹತ್ವಾಕಾಂಕ್ಷಿ ಸೂರ್ಯ ಅಧ್ಯಯನ ಗಗನನೌಕೆ ಕಕ್ಷೆಗೆ ನಿಗದಿತ ನಿಲ್ದಾಣ ಹ್ಯಾಲೋ ಆರ್ಬಿಟ್ ತಲುಪಿದ ಆದಿತ್ಯ L1. ಈ ಸಾಧನೆ ಮಾಡಿದ ವಿಶ್ವದ 3ನೇ ದೇಶವಾಗಿ ಹೊರಹೊಮ್ಮಿದ ಭಾರತದ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋ ಯಶಸ್ವಿಯ ಮುಕುಟಕ್ಕೆ ಮತ್ತೊಂದು ಮಣಿ ಸೇರ್ಪಡೆಗೊಂಡಿದೆ. ಭಾರತದ ಚೊಚ್ಚಲ ಸೌರಯಾನ ಯಶಸ್ವಿಯಾಗಿದೆ. ಈ ಸೌರಯಾನ ಅಧ್ಯಯನಕ್ಕೆ ಇಸ್ರೋದ ಕಳುಹಿಸಿದ ಆದಿತ್ಯ L1 ಗಗನನೌಕೆಯು ನಿಗದಿತ ನಿಲ್ದಾಣದಲ್ಲಿ ಲ್ಯಾಗ್ರೇಂಜ್ ಪಾಯಿಂಟ್ 1ನ ಹ್ಯಾಲೋ ಆರ್ಬಿಟ್ ಶನಿವಾರ ತಲುಪಿದೆ. ನಾಗಾಲೋಟದಲ್ಲಿ ಅದಾನಿ ಷೇರು, ಮತ್ತೆ ಅಂಬಾನಿಯನ್ನು ಹಿಂದಿಕ್ಕಿದ ಗೌತಮ್ ಅದಾನಿ. ಹಿಂಡನ್ಬರ್ಗ್ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದ ಬಳಿಕ ಅದಾನಿ ಸಮೂಹ ಷೇರುಗಳು ಭಾರೀ ಏರಿಕೆ. ಪರಿಣಾಮ ಗೌತಮ್ ಅದಾನಿ ಆಸ್ತಿ ಒಂದೇ ಸಮನೆ ಏರಿಕೆ. ನಿವ್ವಳ ಸಂಪತ್ತಿನ ಮುಕೇಶ್ ಅಂಬಾನಿಯನ್ನು ಹಿಂದಿಕ್ಕಿದ ಉದ್ಯಮಿ. ಮತ್ತೊಮ್ಮೆ ಭಾರತದ ಹಾಗೂ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರರಾದ ಅದಾನಿ ಗ್ರೂಪ್ ಮಾಲೀಕ ಗೌತಮ್ ಅದಾನಿ ನಿವ್ವಳ ಆಸ್ತಿ ಮೌಲ್ಯ ತ್ವರಿತ ಏರಿಕೆ ಕಂಡಿದ್ದು, ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನಲ್ಲಿ ಪ್ರಕಾರ ಅವರ ಶ್ರೀಮಂತಿ ಪಟ್ಟಿಯಲ್ಲಿ ಮುಕೇಶ್ ಅಂಬಾನಿ ಅವರನ್ನು ಹಿಂದಿಕ್ಕಿ 12ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಶ್ರೀಮಂತನಾಗುವುದು ಹೇಗೆ ಎಂಬ ಪಾಠ ಮಾಡುವ ಲೇಖಕನೇ 10,000 ಕೋಟಿ ಸಾಲಗಾರ. ನಾನು 10,000 ಕೋಟಿ ಸಾಲ ಹೊಂದಿದ್ದೇನೆ ಎಂಬ ಜನಪ್ರಿಯ ಲೇಖಕ ಕಿಯೋಸಾಕಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಎಂಬ ಜನಪ್ರಿಯ ಕೃತಿಯ ಲೇಖಕ ಉದ್ಯಮಿ ರಾಬರ್ಟ್ ಕಿಯೋಸಾಕಿ ಪುಸ್ತಕಗಳ ವಿಡಿಯೋಗಳ ಮೂಲಕ ಜನರಿಗೆ ವೈಯಕ್ತಿಕ ಹಣಕಾಸು ಮತ್ತು ಉದ್ಯಮ ಶಿಕ್ಷಣವನ್ನು ಒದಗಿಸುವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ. ಖಾಸಗಿ ಹಣಕಾಸು ಶಿಕ್ಷಣ ಕಂಪನಿಯ ರಿಚ್ ಗ್ಲೋಬಲ್ LLC ರೀಡ್ ಡ್ಯಾಡ್ ಕಂಪನಿ ಸ್ಥಾಪಕ. ಹಣ ಗಳಿಸುವುದು ಹೇಗೆ, ಶ್ರೀಮಂತನಾಗುವುದು ಹೇಗೆ ಎಂಬ ಪಾಠ ಮಾಡುತ್ತಲೇ ಬಂದಿದ್ದ ಕಿಯೋಸಾಕಿಯೇ ಈಗ ಸಾಲದಲ್ಲಿದ್ದಾರೆ. ವಿಪಕ್ಷಗಳ ಬಹಿಷ್ಕಾರ ನಡುವೆ 5ನೇ ಬಾರಿ ಬಾಂಗ್ಲಾದೇಶದ ಪ್ರಧಾನಿ ಹುದ್ದೆಗೇರಿದ ಶೇಖ್ ಹಸೀನಾ. ಬಾಂಗ್ಲಾದೇಶದ ಸಂಸತ್ಗೆ ನಡೆದ ಚುನಾವಣೆಯಲ್ಲಿ 50ಕ್ಕಿಂತ ಹೆಚ್ಚು ಸೀಟುಗಳನ್ನು ಜಯಗಳಿಸಿದ ಆಡಳಿತಾರೂಢ ಅವಾಮಿ ಲೀಗ್ ಈ ಮೂಲಕ ಸತತ 4ನೇ ಬಾರಿ ಪ್ರಧಾನಿ ಹುದ್ದೆಗೇರಿದ ಅವಾಮಿ ಲೀಗ್ ಸಂಸ್ಥೆಯ ಹಾಲಿ ಪ್ರಧಾನಿ ಶೇಖ್ ಹಸೀನಾ. ಪ್ರಮುಖ ಪ್ರತಿಪಕ್ಷ ಜನತಾ ಪಾರ್ಟಿ ಬಹಿಷ್ಕಾರದ ನಡುವೆ ಬಾಂಗ್ಲಾದೇಶದ ಸಂಸತ್ಗೆ ಭಾನುವಾರ ನಡೆದ ಮತದಾನಕ್ಕೆ ನಿರಾಸ ಪ್ರತಿಕ್ರಿಯೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ, ಯಾವುದೇ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಆಲ್.